ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾರ ಟೆಕ್ ವಿತ್ ಪುನೀತ್ ಕನ್ನಡ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಪ್ರಾಜೆಕ್ಟರ್ನ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಯಾವ ರೀತಿ ಇದೆ ಈ ಒಂದು ಪ್ರಾಜೆಕ್ಟರ್, ತುಂಬ ಕಮ್ಮಿ ಬೆಲೆ ಪ್ರಾಜೆಕ್ಟರ್. ಒಂದು ಪ್ರಾಜೆಕ್ಟರ್ ಅನ್ಬಾಕ್ಸಿಂಗ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಅದರ ಜೊತೆಗೆ ವಿಡಿಯೋ ಇಷ್ಟ ಆದರೆ ಇವಾಗಲೇ ಒಂದು ಲೈಕ್ನ ಮಾಡಿ. ಓಕೆ, ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ನಾವು ಫಸ್ಟ್ ಈ ಒಂದು ಅನ್ಬಾಕ್ಸಿಂಗ್ ಮಾಡೋದಾದರೆ ಫಸ್ಟು ನಮಗೆ ಒಂದು ಬಾಕ್ಸ್ ಸಿಗ್ತಾ ಇದೆ. ಸೊ ಈ ಒಂದು ಬಾಕ್ಸ್ನ ನಾವು ಓಪನ್ ಮಾಡಿದ್ಮೇಲೆ ಇದರಲ್ಲಿ ನಮಗೆ ಈ ಒಂದು ಯೂಸರ್ ಮ್ಯಾನ್ಯುವಲ್ ಸಿಗ್ತಾ ಇದೆ. ಟೈಮ್ ಸಿಕ್ಕರೆ ಓದ್ಕೊಳ್ಳಿ. ಅದ್ರ ಜೊತೆಗೆ ಅಡಾಪ್ಟರ್ ಸಿಗ್ತಾ ಇದೆ, ಆಮೇಲೆ ಇ ಪಿನ್ನು, HDMI, ರಿಮೋಟು. ಅದಾದಮೇಲೆ ನಮಗೆ ಡೈರೆಕ್ಟಾಗಿ ಈ ಒಂದು ಪ್ರಾಜೆಕ್ಟರ್ ಸಿಗ್ತಾ ಇದೆ. ಓಕೆ, ಈ ಒಂದು ಪ್ರಾಜೆಕ್ಟರ್ ಹಿಂದ್ಗಡೆ ನಮಗೆ ಮೈಕ್ರೋ SD ಪೋರ್ಟು, ಆಮೇಲೆ ಮೈಕ್ರೋ USB ಪೋರ್ಟ್ ಸಿಗ್ತಾ ಇದೆ. ಅದ್ರ ಜೊತೆಗೆ ಆಮೇಲೆ ಇದರಲ್ಲಿ 3.5mm ಜಾಕ್ ಸಿಗ್ತಾ ಇದೆ. ಸೈಡಲ್ಲಿ ನೋಡೋದಾದರೆ ನಮಗೆ ಇದರಲ್ಲಿ ಒಂದು ಅಡಾಪ್ಟರ್ನ ಪಿನ್ ಹಾಕೋದಕ್ಕೆ ಒಂದು ಪಿನ್ ಇದೆ, ಪೋರ್ಟ್ ಇದೆ. ಆಮೇಲೆ HDMI ಪೋರ್ಟು, ಆಮೇಲೆ USB, ನೀವು ಇಲ್ಲಿ ಪೆನ್ ಡ್ರೈವ್ ಹಾಕ್ಬೋದು. ಆಮೇಲೆ ಇಲ್ಲಿ ಆನ್ ಆಫ್ ಸ್ವಿಚ್ ಸಿಗ್ತಾ ಇದೆ ನಿಮಗೆ. ಓಕೆ, ಇದರ ಕೆಳಗಡೆ ನೋಡೋದಾದರೆ ನಾವು ಇಲ್ಲಿ ಟ್ರೈಪಾಡ್ನು ಕೂಡ ಹಾಕ್ಬೋದಾಗಿರುತ್ತೆ ಈ ಒಂದು ಪ್ರಾಜೆಕ್ಟರ್ಗೆ. ಆಮೇಲೆ ಇದನ್ನು ನಾವು ಲೆನ್ಸ್ ಅಡ್ಜಸ್ಟ್ ಮಾಡೋದಕ್ಕೆ ಇದರ ಒಂದು ಲೆನ್ಸ್ನ ಕೂಡ ನಾವು ಅಡ್ಜಸ್ಟ್ ಮಾಡ್ಬೋದು. ತುಂಬ ಕಾಂಪ್ಯಾಕ್ಟ್ ಆಗಿದೆ ಈ ಒಂದು ಪ್ರೊಜೆಕ್ಟರು. ಆಮೇಲೆ ನೀವು ನೋಡ್ಬೋದು ಈ ಒಂದು ಪ್ರೊಜೆಕ್ಟರ್ ಮೇಲೂ ಕೂಡ ಒಂದಷ್ಟು ಬಟನ್ಸ್ ಇದೆ. ನೀವು ರಿಮೋಟ್ ಅಲ್ಲದೆ ಈ ಒಂದು ಬಟನ್ಸ್ ಮೂಲಕ ಕೂಡ ನೀವು ಆಪ್ರೇಟ್ ಮಾಡ್ಬೋದಾಗಿರುತ್ತೆ. ಇದು 1080 ಕ್ವಾಲಿಟಿ ವಿಡಿಯೋನ ಪ್ಲೇ ಮಾಡಬಹುದು, ಆಯಿತಾ. ಇವರು ಹೇಳೋ ಪ್ರಕಾರ ಈ ಒಂದು ಪ್ರೊಜೆಕ್ಟರು 30,000 ಅವರ್ಸ್ ಬರುತ್ತೆ ಅಂತ ಹೇಳ್ತಾರೆ. ಬಟ್ ನಂಗೆ ಗೊತ್ತಿಲ್ಲ. ಇದು 4:3 ಆಸ್ಪೆಕ್ಟ್ ರೇಷಿಯೋ ಹೊಂದಿರುವಂಥ ಒಂದು ಪ್ರೊಜೆಕ್ಟರು. ಈ ಒಂದು ಪ್ರೊಜೆಕ್ಟರ್ನ ನಾವು ಪ್ರೊಜೆಕ್ಟ್ ಮಾಡಿದಾಗ ಓಕೆ, ಒಂದು ಬ್ರೈಟ್ನೆಸ್ ಕೂಡ ಒಂದು ಲೆವೆಲ್ಲಿಗೆ ನೀವು ನೈಟಲ್ಲಿ ನೋಡ್ತೀರಾ ಅಂತಂದರೆ ಓಕೆ ಅನ್ಬೋದು. ಈ ಒಂದು ಪ್ರೊಜೆಕ್ಟರ್ 24 ಇಂಚ್ ಟು ಒಂದು 60 ಇಂಚ್ ತನಕ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಅಷ್ಟು ನಾವು ನೋಡ್ಬೋದು. ಸ್ವಲ್ಪ ಹತ್ತಿರ ಇಟ್ಕೊಂಡ್ರೆ ಒಳ್ಳೇದಾಯ್ತಾ. ಏನಕ್ಕೆ ಅಂತಂದರೆ ಈ ಒಂದು ಪ್ರಾಜೆಕ್ಟರ್ ಸ್ವಲ್ಪ ದೂರ ಇಟ್ಟಷ್ಟು ಸ್ವಲ್ಪ ಜಾಸ್ತಿನೇ ಸ್ವಲ್ಪ ಪಿಕ್ಸಲೇಟೆಡ್ ಕಾಣುತ್ತೆ. ತೋರಿಸ್ತಾ ಇದೆ ನಿಮಗೆ ಸ್ಕ್ರೀನ್ ಮೇಲೆ. ನೀವು ಸ್ವಲ್ಪ ಹತ್ತಿರ ಇಟ್ಕೊಂಡು ಯೂಸ್ ಮಾಡ್ತಾ ಅಂತಾರೆ ಒಂದು ಲೆವೆಲ್ಗೆ ಚೆನ್ನಾಗಿ ಕಾಣುತ್ತೆ, ಆಯಿತಾ. ಸೊ ಜಾಸ್ತಿ ದೂರ ಇಟ್ಟು ನೀವು ಅಷ್ಟು ನೋಡ್ತಾ ಅಂತಂದರೆ ಸೊ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಅದ್ರ ಜೊತೆಗೆ ಬ್ಯಾಕ್ಗ್ರೌಂಡು ಕೂಡ ನೀವು ಸ್ಕ್ರೀನ್ ಹಾಕಿದಾರ ಅಥವಾ ವಾಲ್ ಮೇಲೆ ಬಿಡ್ತೀರಾ, ಸೊ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಈ ಒಂದು ಪ್ರೈಸ್ ರೇಂಜ್ಗೆ ಇಷ್ಟನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಆಯಿತಾ. ಆಮೇಲೆ ಇದರಲ್ಲಿ ಇರೋಂಥ ಸ್ಪೀಕರ್ ಬಂದರೆ ನೀವು ಒಂದು ಎಕ್ಸ್ಟರ್ನಲ್ ಸ್ಪೀಕರ್ ಯೂಸ್ ಮಾಡೋದೇ ಒಳ್ಳೇದಾಯ್ತಾ. ಇದರಲ್ಲೂ ಕೂಡ ಸೌಂಡ್ ಇದೆ, ಬಟ್ ಸ್ವಲ್ಪ ಲೋ ಆಗಿದೆ, ಆಯಿತಾ. ಒಂದು ಎಕ್ಸ್ಟರ್ನಲ್ ಸ್ಪೀಕರ್ನ ಹಾಕಿದ್ರೆ ಒಂದು ಒಳ್ಳೆಯದು. ಆಮೇಲೆ ಸ್ಪೀಕರ್ ಕ್ವಾಲಿಟಿ ಅಂತಂದರೆ ಒಂದು ಮೀಡಿಯಮ್ ಕ್ವಾಲಿಟಿ, ಆಯಿತಾ. ಆಮೇಲೆ ನೀವು ಸೆಟ್ಟಿಂಗ್ಸಲ್ಲಿ ಸ್ಕ್ರೀನ್ ಅಡ್ಜಸ್ಟು ಕೂಡ ಮಾಡ್ಕೊಬೋದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಯೂಸ್ ಮಾಡ್ತಾ ಗೊತ್ತಾಗುತ್ತೆ. ಆಮೇಲೆ ಇಂಟರ್ಫೇಸು ಸಿಂಪಲ್ ಆಗಿದೆ. ಆಮೇಲೆ ಇನ್ನೊಂದು ಏನು ಅಂತಂದರೆ ನನಗೆ ಇಷ್ಟ ಆಗದಿರೋ ಥಿಂಗ್ ಬಂದು ಇದರಲ್ಲಿ ಈ ಒಂದು ಪಿನ್ಗಳು ಏನು ಕೊಟ್ಟಿದ್ದಾರೆ ತುಂಬ ಹತ್ತಿರ ಕೊಟ್ಟಿದ್ದಾರೆ. ಈ ಒಂದು ಮೈಕ್ರೋ USB ಮತ್ತು ಈ ಒಂದು 3.5mm ಜಾಕಿನ ಕೊಟ್ಟಿದ್ದಾರೆ, ತುಂಬ ಹತ್ತಿರ ಇದೆ, ಆಯಿತಾ. ಸೊ ಎರಡೂ ಎಟ್ ಎ ಟೈಮ್ ಕನೆಕ್ಟ್ ಮಾಡೋದಕ್ಕಾಗಲ್ಲ. ಸೊ ಒಂದು ಇಷ್ಟ ಆಗಲಿಲ್ಲ ನನಗೆ ಇದರಲ್ಲಿ. ಆಮೇಲೆ ಜಾಸ್ತಿ ಹೀಟಿಂಗ್ ಇಶ್ಯೂ ಏನೂ ನನಗೆ ಅಷ್ಟೊಂದು ಕಾಣಿಸ್ಲಿಲ್ಲ, ಆಯಿತಾ. ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ದೀನಿ, ಬಟ್ ಹೀಟಿಂಗ್ ನಾರ್ಮಲ್ ಆಗಿದೆ, ಜಾಸ್ತಿ ಹೀಟಿಂಗ್ ಇಶ್ಯೂ ಏನಾಗಲ್ಲ. ಕ್ವಾಲಿಟಿ ಈ ಒಂದು ಪ್ರೈಸ್ ರೇಂಜ್ಗೆ ಓಕೆ. ಹಂಗೆ ಅನಿಸೋ ಮಟ್ಟಿಗೆ ಇದೊಂದು ಜಾಸ್ತಿ ಯೂಸ್ ಆಗೋಲ್ಲ. ನಿಮಗೆ ಪಿಕ್ಸಲೇಟೆಡ್ ಸ್ಕ್ರೀನ್ ಮ್ಯಾಟ್ರ್ ಆಗೋಲ್ಲ ಅಂತಂದರೆ ನೀವು ಇದನ್ನು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ನೀವು ಸ್ವಲ್ಪ ಹತ್ತಿರ ಇಟ್ಕೊಂಡು ಯೂಸ್ ಮಾಡಿದಷ್ಟು ಒಂದು ಒಳ್ಳೆ ಕ್ವಾಲಿಟಿ ಬರುತ್ತೆ. ಆಮೇಲೆ ನೈಟ್ನಲ್ಲಿ ಯೂಸ್ ಮಾಡಿ ಆದಷ್ಟು. ಸೊ ಅಂದರೆ ನಿಮಗೆ ಒಂದು ಒಳ್ಳೆ ಕ್ವಾಲಿಟಿ ಸಿಗುತ್ತೆ. ನೀವು ಡೇಯಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ಕಾಣೋದಿಲ್ಲ ಸರಿಯಾಗಿ. ಸೊ ಪಿಕ್ಸಲೇಟೆಡ್ ಮ್ಯಾಟ್ರ್ ಆಗೋಲ್ಲ ಮತ್ತು ನೈಟಲ್ಲಿ ಯೂಸ್ ಮಾಡ್ತೀರ ಅಂತಂದರೆ ಓಕೆ, ನೀವು ಇದನ್ನು ಆರಾಮಾಗಿ ಪರ್ಚೇಸ್ ಮಾಡ್ಬೋದು.
ಇದರಲ್ಲಿ ನೀವು ಈ ಒಂದು ಮೊಬೈಲಲ್ಲಿ ಎಕ್ಸಾಂಪಲು ಮೊಬೈಲಲ್ಲಿ ನೀವು ಸ್ಕ್ರೀನ್ ಶೇರ್ ಮಾಡಿಬಿಟ್ಟು ಯೂಸ್ ಮಾಡ್ತೀರಂತ ಆ ಕ್ವಾಲಿಟಿಗೂ ನೀವು ಪೆನ್ ಡ್ರೈವ್ ಹಾಕ್ಬಿಟ್ಟು ಯೂಸ್ ಮಾಡೋ ಕ್ವಾಲಿಟಿಗೂ ತುಂಬ ಸ್ವಲ್ಪ ಡಿಫ್ರೆನ್ಸಸ್ ಆಗುತ್ತೆ. ನೀವು ಪೆನ್ ಡ್ರೈವ್ ಹಾಕಿ ಯೂಸ್ ಮಾಡ್ತೀರಂತಂದರೆ ಒಂದು ರೇಂಜಿಗೆ ಪಿಕ್ಸೆಲೇಟೆಡ್ ಸ್ವಲ್ಪ ಕಮ್ಮಿ ಆಗುತ್ತೆ, ಒಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಆಯಿತಾ. ನೀವು ಆದಷ್ಟು ಪೆನ್ ಡ್ರೈವ್ನ ಯೂಸ್ ಮಾಡಿದರೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ನೀವು ಸ್ಕ್ರೀನ್ ಶೇರ್ ಮಾಡಿಬಿಟ್ಟು ಯೂಸ್ ಮಾಡ್ತಾಯಿದ್ರೆ ಸ್ವಲ್ಪ ಪಿಕ್ಸೆಲೇಟೆಡ್ ಅನ್ನಿಸ್ತು ನನಗೆ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಈ ಒಂದು ಪ್ರೈಸ್ ರೇಂಜ್ಗೆ ನನಗೆ ನೀವು ಕೇಳೋದಾದರೆ ಈ ಒಂದು ಪ್ರೊಜೆಕ್ಟರ್ ಚೆನ್ನಾಗಿದೆ ಆಯಿತಾ. ಸೊ ಈ ಒಂದು ಪ್ರೊಜೆಕ್ಟರ್ ನಾವು ಇಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಆಯಿತಾ, ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಚೆನ್ನಾಗಿದೆ ಈ ಒಂದು ಪ್ರೈಸ್ ರೇಂಜ್ಗೆ. ಈ ಒಂದು ಪ್ರೈಸ್ ರೇಂಜ್ಗೆ ಈ ರೀತಿ ಪ್ರೊಜೆಕ್ಟ್ಗಳೇ ಸಿಗೋದು ನಮಗೆ ಆಯಿತಾ. ಸೊ ಇದಾಗಿತ್ತು ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ. ಈ ಒಂದು ಪ್ರಾಜೆಕ್ಟರ್ ಬಗ್ಗೆ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಈ ಒಂದು ಪ್ರಾಜೆಕ್ಟರ್ ಜೊತೆಗಿನ ಒಂದು ನನ್ನ ಎಕ್ಸ್ಪೀರಿಯೆನ್ಸ್ ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ನೀವು ಇವಾಗಲೇ ಒಂದು ಲೈಕ್ನ ಮಾಡಿ. ಸೊ ಮುಂದೆ ಸಿಗ್ತೀನಿ, ಅಲ್ಲಿವರು ಬಾಯ್, ಜೈ ಹಿಂದ್.